ಇಂದಿನ ಸಂಚಿಕೆಯಲ್ಲಿ ಪರಮೇಶ್ವರ್ ಮತ್ತು ಪರಮೇಶ್ವರ್ ಹೆಂಡತಿ ಅವ್ರ ಮನೆಗೆ ಬಂದು ಕೂತ್ಕೊಂಡು ಪರಮೇಶ್ವರ್ ಹೇಳ್ತಾ ಇರ್ತಾನೆ, ನಮ್ಮ ಅಳಿಯಂದ್ರ ಮನೆ ಎಷ್ಟು ಚೆನ್ನಾಗಿದೆ ಅಲ್ವ ಪುಟ್ ಪುಟ್ಟದಾಗಿ ಅಂದಿದ್ದಕ್ಕೆ ಪರಮೇಶ್ವರ್ ಹೆಂಡತಿ ವೀಣಾ, ಅಯ್ಯೋ ನಮ್ಮ ಅಳಿಯಂದ್ರಿಗೂ ಒಂದು ರೂಮು ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರ್ ಅವರು, ಒಂದು ರೂಮು ಇಲ್ವಾ ಅಂತ ಕೇಳಿದಕ್ಕೆ ವೀಣಾ, ಇಲ್ವಂತೆ, ಅದು ಯಾವುದೋ ಬ್ರಹ್ಮಚಾರಿ ಜೊತೆ ಮೇಲೋಗಿ ಮಲ್ಕೋತಾರಂತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಪರಮೇಶ್ವರ್ ಅವರು, ಹೌದಾ ಅಂತ ಕೇಳಿದಕ್ಕೆ ವೀಣಾ, ಹೌದು, ಏನೋ ಮೀನಾ ಅರೇಂಜ್ ಆಗುತ್ತೆ ಅಂತ ಹೇಳಿದಾಳೆ, ನೋಡಬೇಕು ಅಂತಂದಿದ್ದಕ್ಕೆ ಪರಮೇಶ್ವರ್, ಆಗಿದ್ರೆ ನಮ್ಮ ಅಳಿಯಂದ್ರಿಗೆ ಅರೇಂಜ್ ಮಾಡಿ ಕೊಡ್ತಾರೆ ಬಿಡು, ನೀನೇನು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾನೆ. ಅದಕ್ಕೆ ವೀಣಾ, ರೂಮ್ ಅರೇಂಜ್ ಆಗಿಲ್ಲ ಅಂದರೆ ನಾನು ದೊಡ್ಡ ಜಗಳನೇ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಪರಮೇಶ್ವರ್ ಅವರು, ಬಿಡು ಈಗ ಅದನ್ನೆಲ್ಲ, ಒಂದು ಲೋಟ ಕಾಫಿ ತೊಗೊಂಬರೋಕೆ ಹೋಗು ಅಂತ ಕಳಿಸ್ತಾರೆ. ಇಲ್ಲಿ ನಂದನ್ ಫ್ಯಾಮಿಲಿಲಿ ಎಲ್ಲರೂ ಎಷ್ಟೆಷ್ಟು ಖರ್ಚಾಯಿತು ಅಂತ ಲೆಕ್ಕ ಹಾಕ್ತಾ ಇರ್ತಾರೆ. ಬಟ್ಟೆ ಅಂಗಡಿದು ಎಷ್ಟಾಯಿತು ಮತ್ತು ಫೋಟೋಶೂಟ್ದು ಎಷ್ಟಾಯಿತು ಅಂತ ನಂದ ಕೇಳ್ತಾ ಇರ್ತಾನೆ. ಆಮೇಲೆ ಗಿರಿಜಾ, ಅಲ್ಲ ಕಣ್ರಿ, ಚೌಟ್ರಿದ್ದು ಏನಾಯಿತು ಅಂತ ಕೇಳಿದ್ದಕ್ಕೆ ಚೌಟ್ರಿದ್ದು 2.5 ಲಕ್ಷ ಹೇಳ್ತಿದ್ದಾರೆ, ಡೆಕೋರೇಷನ್ದು 1 ಲಕ್ಷ ಹೇಳ್ತಿದ್ದಾರೆ, ನೋಡಬೇಕು, ಕಡಿಮೆ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೇಶವ, ಮತ್ತೆ ಖರ್ಚಿಗೆ ಬೇಕಲ್ಲಪ್ಪ ಅಂದಿದ್ದಕ್ಕೆ 50,000 ರೂಪಾಯಿ ಇದೆ ಅಂದಿದ್ದಕ್ಕೆ, ಅಲ್ಲಪ್ಪ ಆ ದುಡ್ಡು ಎಲ್ಲಿಗೆ ಸಾಲುತ್ತೆ ಅಂದಿದ್ದಕ್ಕೆ, ಹೌದು ಎಲ್ಲಿಗೆ ಸಾಲುತ್ತೆ ಅಂತ ಅದ ಯೋಚನೆ ಮಾಡ್ತಾ ಇರ್ತಾರೆ. ನಂದ ಎಷ್ಟಾಯಿತು ಅಂತ ಕೇಳಿದಕ್ಕೆ ರಕ್ಷಾ 9 ಲಕ್ಷದ ಮೇಲಾಯ್ತಪ್ಪ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ, ಅಷ್ಟೊಂದು ಆಯಿತಾ ಅಂತ ಹೇಳಿದ್ಕೆ ನಂದ, ಹೌದು, ನಾವು ಅಂದ್ಕೊಳಕ್ಕಿಂತ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಾಧವ, ಅಲ್ಲ ಅಪ್ಪ, ತುಂಬ ಹೊರೆ ಆಗ್ತಿದೆಯಾ ನಿಮಗೆ ಅಂತಾಳೆ. ಅಷ್ಟರಲ್ಲಿ ಮೀನಾ, ಅದಕ್ಕೆ ಹೇಳೋದು ಲವ್ ಮ್ಯಾರೇಜ್ ಬೆಸ್ಟು ಅಂತ, ಏನು ಖರ್ಚು ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಲ್ವಾ ಮಾವ ಅಂತ ನಂದನ್ ಕೇಳ್ತಾಳೆ. ಅದಕ್ಕೇನೆ ಗಿರ್ಜಾ, ಸುಮ್ಮನೆ ಇರೆ ಅಂತಂದರೆ, ಇಲ್ಲ ಮಾವ, ನೀವು ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಕಾಮಿಡಿ ಮಾಡೋಣ ಅಂತ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಮೇಲೆ ನಂದ, ಹೌದು ಮೀನಾ, ಆದರೆ ಅರೇಂಜ್ ಮ್ಯಾರೇಜು ತುಂಬಾ ಕಷ್ಟ, ಆದರೆ ಗುರು ಹಿರಿಯರೆಲ್ಲ ನಿಂತು ಮಾಡಬೇಕು ಅನ್ನೋದಷ್ಟೇ ನಮ್ಮ ಕನಸು ಅಂತ ಹೇಳ್ತಾರೆ. ಗಿರಿಜಾ ಅಷ್ಟರಲ್ಲಿ, ಹೇಗ್ರಿ ಒಂದ್ಸದ್ ಮಿಕ್ಕಿದ ದುಡ್ಡಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಪ್ರಿಯನ ಕೇಳ್ತಾ ಇರ್ತಾರೆ, ಯಾಕೆ ಹಿಂಗೆ ಸಪ್ಪಗಿದ್ಯಾ, ನಿನ್ನ ಮದುವೆ ಹುಡುಗಿ ಕಣೆ, ಜೋಶಲ್ಲಿ ಇರಬೇಕು, ಎಂತಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಿದ್ಕೆ ಪ್ರಿಯಾ, ಅಮ್ಮ, ಮಾಧವ್ ಅವ್ರ ಮನೆಯವರೆಲ್ಲ ಒಳ್ಳೆಯವರಮ್ಮ, ಇಲ್ಲ ನಮಗೆ ಸಾಲ ಮಾಡಿಕೊಂಡು ಮದುವೆ ಮಾಡ್ತಾಯಿದ್ದೀವಿ ಅಂದರೆ ಅವ್ರು ಅಡ್ಜಸ್ಟ್ ಮಾಡ್ಕೋತಾರಮ್ಮ, ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ಕೆ ವೀಣಾ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು, ಆಮೇಲೆ ಎಲ್ಲರೂ ನಿನ್ನ ಜಾತಕ ಸರಿ ಇಲ್ಲ ಅಂತ ಮಾತಾಡ್ಕೋತಾರಷ್ಟೇ, ನೀನು ಸುಮ್ಮನೆ ಇರ್ತೀಯ, ನೀನು ಸುಳ್ಳಿಂದ ಮನೆ ಕಟ್ಟಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯಾ, ಅಲ್ಲ ಅಮ್ಮ, ನೀನು 40,000 ಚಿನ್ನ ಹಾಕಿ ಮನೆಯಿಂದ ಕಳಿಸ್ತೀನಿ ಅಂತೇಳಿ, ಅದು ಹೆಂಗಮ್ಮ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಪರಮೇಶ್ವರು, ನೀನು ಯೋಚನೆ ಮಾಡಬೇಡ ಮಗಳೇ, ನೀನು ಆರಾಮಾಗಿರು, ನಾವು ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ವೀಣಾ, ನಾವು ಹೆಂಗೋ ಸಿಕ್ಕಿದೆ ಸೀರುಂಡ ಅಂತ ಅಂದ್ಬಿಟ್ಟು ಈಗ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ, ಹೋಗ್ರಿ, ನೀವು ಹೆಂಗಾದರೂ ದುಡ್ಡನ್ನ ಬಡ್ಡಿ ಕೇಳಿದ್ದೀನಿ ಅಂತ ಹೇಳಿದ್ರಲ್ಲ, ಹೋಗಿ ಕೇಳೋಗಿ ಅಂದ್ಬಿಟ್ಟು ಕಳಿಸ್ಬಿಡ್ತಾಳೆ. ನಂದನ್ ಫ್ಯಾಮಿಲಿಯವರೆಲ್ಲ ಫುಲ್ ಟೆನ್ಷನಲ್ಲಿದ್ದಾಗ ಮೀನಾ ಒಳಗಡೆ ಹೋಗ್ಬಿಟ್ಟು ಅವಳು ಡೆಬಿಟ್ ಕಾರ್ಡ್ ತಂದುಕೊಡ್ತಾಳೆ. ಇದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ, ಮದುವೆ ಖರ್ಚಿಗೆ ಯೂಸ್ ಆಗುತ್ತೆ, ತಗೊಳ್ಳಿ ಮಾವ ಅಂತ ಕೊಡ್ತಾಳೆ. ಅದಕ್ಕೆ ನಂದ, ಬೇಡಮ್ಮ ಇದು ಅಂತಂದಿದ್ದು. ಅದಕ್ಕೆ ಮೀನಾ, ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀರ ತಾನೆ, ಮತ್ತೆ ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೇ ನಂದ, ನೀನು ಮನೇಲೂ ಕೆಲಸ ಮಾಡಿ ಆಫೀಸಲ್ಲೂ ಕೆಲಸ ಮಾಡಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೇಶವ, ಅಪ್ಪ ಈಸ್ಕೊಳ್ಳಿ ಅಪ್ಪ, ಏನಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮಾಧವ ತನ್ನ ಸೇವಿಂಗ್ಸ್ ಅಮೌಂಟ್ನ ತೆಗೆದು, ಅಪ್ಪ ತಗೊಳ್ಳಿ ಅಪ್ಪ, ಪ್ರತಿ ಸಲನೂ ಬೇಡ ಬೇಡ ಅಂತ ಹೇಳ್ತಿದ್ರಲ್ಲ, ಈ ಸಲ ಪ್ಲೀಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕೊಡೋಕ್ಕೆ ಬರ್ತಾನೆ. ಅಷ್ಟರಲ್ಲಿ ನಂದ, ನನಗೆ ಬೇಡ ಇದು, ಮೀನಾ ನೀನು ತೊಗೊಳಮ್ಮ ನಿನ್ನ ದುಡ್ಡು ಅಂತಂದ. ಅಷ್ಟರಲ್ಲಿ ಕೇಶವ ಓಡೋಗ್ಬಿಟ್ಟು ತನ್ನ ಸೇವಿಂಗ್ಸ್ ಅಮೌಂಟ್ನ ತೊಗೊಂಬಂದು ಕೊಡ್ತಾನೆ. ರಕ್ಷಾ ಕೂಡ ತನ್ನ ಸೇವಿಂಗ್ಸ್ ಅಮೌಂಟ್ನ ತೊಗೊಂಬಂದು ಕೊಡ್ತಾಳೆ. ಗಿರಿಜಾ ತನ್ನ ಅಕ್ಕಿ ಡಬ್ಬದಲ್ಲಿ ಇಟ್ಟಿರೋ ದುಡ್ಡನ್ನ ತೊಗೊಂಬಂದು, ನಾನು ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಅಂತ ಮಾಡಿದ್ದೆ, ತಗೊಳ್ಳಿ ಅಂತ ಕೊಡ್ತಾಳೆ. ಅಷ್ಟರಲ್ಲಿ ವಲ್ಲಭ ರೂಮ್ ಒಳಗೆ ಓಡೋಗಿ ತನ್ನ ದುಡ್ಡನ್ನ ತೊಗೊಂಬಂದು ಕೊಡೋಕ್ಕೆ ಬರ್ತಾನೆ. ತಾನು ದುಡ್ಡು ಕೊಟ್ಟರೆ ತೊಗೊಳಲ್ಲ ಅಂದ್ಬಿಟ್ಟು ಕೇಶವನ ಕೈಲಿ ಕೊಡಿಸ್ತಾನೆ. ಕೇಶವ, ಅಪ್ಪ ನೀವು ಅವ್ನು ಕೊಟ್ಟರೆ ಇಸ್ಕೊಳ್ಳಲ್ಲ ಅಂತ ನನ್ನ ಕೈಲಿ ಕೊಡಿಸ್ತಿದ್ದಾನೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಪ್ಪ, ಮದುವೆ ಡಾಮ್ ಅಂತ ಮಾಡೋಣ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನಂದ, ನಿಮ್ಗಳೆಲ್ಲರ ದುಡ್ಡನ್ನೂ ವಾಪಸ್ ತೊಗೊಳ್ಳಿ, ನಾನು ಇಷ್ಟು ದಿನ ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವುಗಳು ನನ್ನ ಕಷ್ಟಕ್ಕೆ ಆಗ್ತಿದ್ದೀರಾ. ಮಾಧವ, ನಿನ್ನ ಮದುವೆ ನಾನೇ ಮಾಡಬೇಕು ಕಣೋ, ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ಮಾಡಬೇಕು, ನೀವು ಯಾರೂ ಟೆನ್ಷನ್ ಮಾಡ್ಕೋಬೇಡಿ, ಮದುವೆನ ಚೆನ್ನಾಗೇ ಮಾಡ್ತೀನಿ ನಾನು ಅಂದ್ಬಿಟ್ಟು ಎದ್ದೋಗ್ತಾನೆ. ಈ ಕಡೆ ವೀಣಾ ತನ್ನ ಮಗಳ ಪ್ರಿಯಾಗೆ ಹೇಳ್ಕೊಡ್ತಾ ಇರ್ತಾಳೆ, ನೀನು ನಿಮ್ಮ ಮನೆ ಬಗ್ಗೆ ಯೋಚಿಸು, ಮೀನಾ ಸರಿ ಇಲ್ಲ, ಅವಳು ಎಲ್ಲದಕ್ಕೂ ಕೊಂಕು ಮಾತಾಡ್ತಾಳೆ, ನಿಮ್ಮ ಮಾವ ಬರೀ ಮೀನಾ ಮಾತೇ ಕೇಳೋದು, ನೀನು ಅಲ್ಲಿಗೆ ಹೋದ್ಮೇಲೆ ಮೀನಾ ಸೈಡ್ಗೆ ಹೋಗ್ಬೇಕು, ಆಗ ನೀನು ನಡ್ಕೋಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಲಾವಣ್ಯ, ಗಿರಿಜಾ ಆಂಟಿಗೆ ಅಮೂಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೀಣಾ, ಹೌದು ಅಣ್ಣನ ಮಗಳಲ್ವಾ, ಅದಕ್ಕೆ ಸ್ವಲ್ಪ ಪ್ರೀತಿ ಇರುತ್ತೆ, ಆದರೆ ಈ ಮೀನಾ ಅತ್ತೆ ಮಾವ ಅಂತ ಎಲ್ಲರೂ ಬುಟ್ಟಿಗೆ ಹಾಕೋಬಿಟ್ಟಿದ್ದಾಳೆ,
ಲವ್ ಮ್ಯಾರೇಜ್ ಆಗಿರೋ ಅವ್ರಿಗೆ ಎಷ್ಟಿರ್ಬೇಕಾದ್ರೆ ನೀನು ಎರಡೂ ಮನೆಯವರು ಒಪ್ಪಿ ಮದುವೆ ಆಗ್ತಿರೋದು, ನಿನಗೆ ಎಷ್ಟಿರಬೇಕು ಗತ್ತು ಗಾಂಭೀರ್ಯ ಎಲ್ಲ ಜಾಸ್ತಿನೇ ಇರಬೇಕು ನಿನಗೆ ಅಂತ ಹೇಳ್ತಿರ್ತಾಳೆ. ಎಲ್ಲರೂ ಮೀನಾ ಮೀನಾ ಅಂತಿರೋದು ನಿನ್ನ ಹೆಸರು ಬರಬೇಕು, ಹಾಗೆ ನಿಮ್ಮ ಮಾವ ಯಾರನ್ನು ಮೀನನ್ನು ತುಂಬ ಇಷ್ಟಪಡ್ತಾರೋ ನಿನ್ನನ್ನು ಪ್ರಾಮುಖ್ಯತೆ ಕೊಡಬೇಕು, ನಿಮ್ಮ ಅತ್ತೆ ಚಿನ್ನ ಮುದ್ದು ಅಂತಿರೋರು ನಿನ್ನ ಪುಟ್ಟಿ ಅಂತ ಅನ್ಬೇಕು, ಹಂಗೆ ನೀನು ಅವ್ರನ್ನ ಬದಲಾಯಿಸ್ಕೋಬೇಕು, ಅದ್ರ ಕಡೆ ನೀನು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾಳೆ. ಗಿರಿಜಾ ನಂದ ಹತ್ರ ಅಲ್ಲ ಕಣ್ರಿ, ಹೇಗೆ ದುಡ್ಡು ಅಡ್ಜಸ್ಟ್ ಮಾಡ್ತೀರಾ, ನಾವು ಕೊಟ್ಟರು ಬೇಡ ಅಂತ ಹೇಳ್ತಿದ್ದೀರಲ್ಲ, ಮಂಗಳಸೂತ್ರಕ್ಕೆ ಡೆಕೋರೇಷನ್ಗೆ ಎಲ್ಲದಕ್ಕೂ ದುಡ್ಡು ಬೇಕಲ್ಲ, ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ನಂದ, ನಾನೊಂದು ಚೀಟಿ ಹಾಕಿದ್ದೀನಿ, 10 ಲಕ್ಷ ರೂಪಾಯಿ ಬರುತ್ತೆ, ಅದರಲ್ಲಿ ಮದುವೆ ಮಾಡೋದ್ರಾಯ್ತು, ಚೀಟಿ ಎತ್ಬಿಟ್ಟು ಕೂಗಿಬಿಟ್ಟು ದುಡ್ಡು ಎತ್ಕೊಳ್ಳೋಣ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ಯಾವಾಗ ಎತ್ತೋದು ಅಂತ ಕೇಳಿದ್ಕೆ, ರಿಸೆಪ್ಷನ್ ದಿನ. ಅಲ್ಲ ಕಣ್ರಿ, ಫಂಕ್ಷನ್ ಬಿಟ್ಟು ನಾವು ಹೇಗೆ ಹೋಗೋಕ್ಕಾಗುತ್ತೆ ಅಂತ ಕೇಳ್ತಾಳೆ. ನಾನೇನು ದಡ್ಡ ಅಂದ್ಕೊಂಡ ಗಿರಿಜಾ, ಇದನ್ನೆಲ್ಲ ಯೋಚನೆ ಮಾಡೇ ಮುಂದೆ ಕಾಲಿಟ್ಟಿರೋದು ನಾನು ಅಂತ. ಊರಿಗೂರೇ ಮದುವೆ ನೋಡಿ ಖುಷಿ ಪಡಬೇಕು, ಯಾರು ನನ್ನೆಲ್ಲ ಅನಾಥ ಅನಾಥ ಅಂತಿದ್ರು ನಮ್ಮ ಕುಟುಂಬನ ನೋಡಿ ಅವರು ನಂದು ದೊಡ್ಡ ಬಳಗ ಅಂತ ಗೊತ್ತಾಗಬೇಕು ಅಲ್ವಾ ಗಿರಿಜಾ ಅಂತ ಹೇಳ್ತಾನೆ. ಚಂದದ ಮದುವೆ, ಅಂದದ ಅಲಂಕಾರ, ಊರವರೆಲ್ಲ ಬರಬೇಕು ಗಿರಿಜಾ ನನ್ನ ಮಗನ ಮದುವೆ ನೋಡೋಕ್ಕೆ ಅಂತ. ಎಲ್ಲರೂ ಬಂದು, ಅಲಂಕಾರ ಎಷ್ಟೊಂದು ಚೆನ್ನಾಗಿದೆ ನಂದ, ಊಟ ಕೂತವರು ಊಟ ಎಷ್ಟು ಚೆನ್ನಾಗಿದೆ, ನನ್ನ ಮದುಮಗಳು ಎಷ್ಟೊಂದು ಚೆನ್ನಾಗಿದ್ದಾಳೆ, ಹುಡುಗ ಹುಡುಗಿನ ಹಾರೈಸ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿರುತ್ತಲ್ವ ಗಿರಿಜಾ, ನನಗಂತೂ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ. ಗಿರಿಜನ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ. ಅದು ನೋಡಿ ನಂದ, ಯಾಕೆ ಗಿರಿಜಾ ಅಳ್ತಿದ್ಯಾ ಅಂದಿದ್ದಕ್ಕೆ, ಇಲ್ಲ ಕಣ್ರಿ ನಿಮ್ಮ ಖುಷಿ ನೋಡಿ ನನ್ನ ಕಣ್ಣು ತುಂಬ್ಕೋತಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ತುಂಬ ಸಲ ದೇವರು ನಮ್ಮ ಕೈ ಬಿಟ್ಟಿದ್ದಾನೆ, ಆದರೆ ಈ ಸಲ ಬಲವಾಗಿ ಕೈ ಹಿಡ್ಕೊಂಡಿದ್ದಾನೆ, ಏನೋ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಮದುವೆ ಗಡಿ ಬಿಡಿಲಿರ್ತಾರೆ. ಅಷ್ಟರಲ್ಲಿ ನಂದ, ಮನೇಲೊಬ್ಬರು ಇವತ್ತು ಅತಿಥಿ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೇನೆ ರಾಮಾಚಾರಿ ಬರೋದನ್ನ ತೋರಿಸ್ತಾರೆ. ಆಮೇಲೆ ಅಮೂಲ್ಯ ಅರ್ಶಿನ ತಟ್ಟೆ ಎತ್ಕೊಬರ್ಬೇಕಾದ್ರೆ ಕೆಳಗಡೆ ಬಿದ್ದೋಗ್ತಾಳೆ. ಅದನ್ನ ನೋಡಿ ಅಲ್ಲಿರೋ ಜನಗಳೆಲ್ಲ, ಅಯ್ಯೋ ಅಭಿಷೇಕನ ಆಗೋಯ್ತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯಲಕ್ಷ್ಮಿಯ ಕುಸುಮ ಬರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.